100% ಆಗಿ ನಾವು ನೆಕ್ಸ್ಟ್ 3ನೇ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ HD ಕುಮಾರಸ್ವಾಮಿ ಅವರು, ಅದು ಸಹ ಖಂಡಿತ. ಹಲೋ ವೀಕ್ಷಕರೇ, JDSಗೆ ರಚನೆಯಾಗಿ 25 ವರ್ಷ ಆಗ್ತಾ ಬಂದಿದೆ. 25ನೇ ವರ್ಷದ ಹಂತಕ್ಕೆ ಬಂದು ನಿಂತಿರುವಾಗ ಅದರಿಂದ ಮುಸ್ಲಿಮರೇ ಓಟು ಹೋಗಿದ್ದಾರೆ ಎನ್ನತಕ್ಕಂಥ ಮಾತುಗಳು ಅದರ ನಾಯಕರಿಂದಲೇ ಬಂದದನ್ನು ನೀವು ಕೇಳಿರ್ಬೋದು. ಉಳಿದುಕೊಂಡಿರುವಂತಹ ಒಬ್ಬ ನಾಯಕರಲ್ಲಿ ಎದ್ದು ಕಾಣುವಂತದ್ದು ಶಾದ್ ಜಮೀರ್ ಅವರು ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ. ಶಾದ್ ಜಮೀರ್ ಅವರು, ನೀವು JDS ನಲ್ಲಿ ಹೇಗೆ ಉಳಿದುಕೊಂಡಿದ್ದೀರಿ? ನಾನು ಒಬ್ಬನೇ ಉಳಿದುಕೊಂಡಿಲ್ಲ. ನಮ್ಮ ಪಕ್ಷದಲ್ಲಿ ಮುಸ್ಲಿಮರು ತುಂಬಾ ಮಂದಿ ಇದ್ದಾರೆ. ಅದು ನಾವು ಒಬ್ಬನೇ ಅಂತ ನೀವು ಯಾವ ಇದರಲ್ಲಿ ಹೇಳ್ತೀರಾ? ಆಮೇಲೆ 25 ವರ್ಷ ಆಗಿದೆ, ನೀವು ನಮ್ಮ ಸಾಧನೆಯನ್ನು ಕೇಳ್ತೀರಾ? ಪ್ರಥಮವಾಗಿ ನಮ್ಮ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅವರು ಕೊಟ್ಟಂತ ಆಡಳಿತ ಬೇರೆಯವರು ಯಾರಾದ್ರೂ ಕೊಟ್ಟಿದ್ದಾರಾ? ಉದಾಹರಣೆಗೆ ತಗೊಳ್ಳಿ, ಗ್ರಾಮ ವಾಸ್ತವ್ಯ, ಸಾಲ ಮನ್ನಾ ಮಾಡಿ ಪುನಃ 4% ಅಲ್ಲಿ ಪುನಃ ನಿಮ್ಗೆ ಸಾಲ ಕೊಡುವಂತಹ ಒಂದು ಕಾರ್ಯಕ್ರಮ, ಲಾಟರಿ ನಿಷೇಧ, ಇಂತ ಹಲವಾರು ಮಾಡಿದಂತ ಕಾರ್ಯಕ್ರಮಗಳಿವೆ. ಕೇವಲ 20 ತಿಂಗಳ ಅವಧಿಯಲ್ಲಿ. ಅದು ಸಾಧನೆ ಅಲ್ವಾ? ಅದು ಅಂತ ಸಾಧನೆ ಮಾಡಿದಂತಹ ಕರ್ನಾಟಕದಲ್ಲಿ ಯಾರಾದ್ರೂ ಒಂದು ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳಿದ್ರೆ HD ಕುಮಾರಸ್ವಾಮಿ ಅವರಲ್ಲಿ. ಅದರಲ್ಲಿ ಎರಡು ಮಾತಿಲ್ಲ. ಅವರ ಒಂದು ಕಾರ್ಯಕ್ರಮವನ್ನ ನೋಡಿ ಅವರ ಹಿಂದೆ ನಿಂತ ಎಲ್ಲ ಈ ಮುಸ್ಲಿಂ ಸಮುದಾಯ ಅದು ಇವತ್ತಿಗೆ ಸಹ ನಡೀತಾ ಉಂಟು. ಅದರಲ್ಲೇನು ಹಿಂದಕ್ಕೇನೆ ನಾವೇನು ಹೋಗ್ಲಿಲ್ಲ. BJP ಒಟ್ಟಿಗೆ ಹೋದ ನಂತರ ನಿಮ್ಮ ಸಾಧನೆಯನ್ನು ನೋಡಿ, BJP ಒಟ್ಟಿಗೆ ಹೋಗಿದ್ದೇವೆ ನಾವು. ನಾನು ಇವತ್ತಿಗೆ ಸಹ ಹೇಳ್ತೇನೆ, ಆದ್ರೆ ನಮ್ಮ ತತ್ವ ಸಿದ್ಧಾಂತದಲ್ಲೇ ನಾವಿದ್ದೇವೆ. ಕೆಲವು ಸಂದರ್ಭ ಚಿಕ್ಕ ಪುಟ್ಟ ಇದ್ದಿರ್ಬೋದು, ಅದು ಹೆಚ್ಚು ಕಮ್ಮಿ ಆಗಿದೆ. ಅದಕ್ಕೆ ನೀವು ಉಂಟಲ್ಲ, ಮುಸ್ಲಿಮರು ಪಕ್ಷದಿಂದ ಹೊರಗೆ ಹೋಗಿದ್ದಾರೆ, ಅವರ ಪಕ್ಷದಿಂದ, ಅದು ಹೇಳುದು ಸರಿಯಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಸ್ವತಃ ಮುಸ್ಲಿಮರು ನಮಗೆ ಓಟ್ ಹಾಕಿಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಪಕ್ಷವೇ ಒಪ್ಪಿಕೊಂಡಿದೆ ಮುಸ್ಲಿಮರು ನಮ್ಮ ಜೊತೆ ಇಲ್ಲ. ಇವರು ಕುಮಾರಸ್ವಾಮಿ ಅವರೇನು ಹಾಗೆ ಹೇಳಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿ ಒಂದು ವರ್ಗ ನಮ್ಮನ್ನ ಪ್ರೋತ್ಸಾಹಿಸಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಒಂದು ಕಾರಣ ಇರಬಹುದು. ಏನ್ ಕಾರಣ ಹೇಳಿದ್ರೆ, ಆ ಒಂದು ಸಮಯದಲ್ಲಿ ನೋಡಿ, MLA ಎಲೆಕ್ಷನ್ ನಲ್ಲಿ ಅಂತ ಫಲಿತಾಂಶ ಬರಬಾರ್ದಿತ್ತು, ಅದು ಬಂದಿದೆ. ಅದು ಯಾಕೆ ಬಂದಿದೆ ಹೇಳಿದ್ರೆ, ಆ ಕೊನೆಯ BJP ಅವರ ಆಡಳಿತ ಅದು ಸ್ವಲ್ಪ ಅವರ ವೈಖರಿ ಸರಿಯಾಗಿರ್ಲಿಲ್ಲ. ಆದ್ರಿಂದ ಒಂದು ವರ್ಗ ಒಂದು ಕಡೆ ವಾಲಿರ್ಬೋದು, ಆದ್ರೆ ಎಲ್ಲ ವಾಲಿಲ್ಲ. ಅದರಲ್ಲಿ ನಿತೀಶ್ ಕುಮಾರ್ ಒಂದು ವೇಳೆ ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗದಿದ್ರೆ ಕುಮಾರಸ್ವಾಮಿ ಕೂಡ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಲು ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವರ ಒಂದು ಲೆಕ್ಕಾಚಾರವೇ ಬೇರೆ, ನಿತೀಶ್ ಕುಮಾರ್ ಅವರ ಲೆಕ್ಕಾಚಾರವೇ ಬೇರೆ. ಯಾಕೆ ಹೇಳಿದ್ರೆ, ಇಲ್ಲಿಯ ಈಗ ಒಂದು ವಾತಾವರಣ ಉಂಟಲ್ಲ, ಕಾಂಗ್ರೆಸ್ಸಿನ ಒಂದು ಆಡಳಿತದ ವೈಖರಿ ಅದು ಒಂದು ತದ್ವಿರುದ್ಧವಾಗಿ ಉಂಟು. ಅವರ ಈಗ ಖಜಾನೆಯಲ್ಲಿ ಹಣವೇ ಇಲ್ಲ. ಖಜಾನೆ ತುಂಬಿಸ್ಲಿಕ್ಕೋಸ್ಕರ ಇವರು ಒಂದು 4-5 ಇಲಾಖೆಯನ್ನ ಇವರು ತುಂಬಾ ಹೀನಾಯವಾಗಿ ತೆರಿಗೆಯನ್ನ ಇದನ್ನೆಲ್ಲ ಹೆಚ್ಚಿಸ್ತಾ ಇದ್ದಾರೆ. ಇದು ತಪ್ಪು. ಇದು ಇವತ್ತು ರಿಯಲ್ ಎಸ್ಟೇಟ್, ಈ ನಮ್ಮ ಕಟ್ಟಡದ ಕೆಲಸಗಳು ಎಲ್ಲ ನಿಂತು ಹೋಗಿವೆ. ಇವತ್ತು ಕಟ್ಟಡ ಕಾರ್ಮಿಕರಿಗೆ ಇವತ್ತು ಕೆಲಸ ಇಲ್ಲ. SR ವ್ಯಾಲ್ಯೂ, ಆಮೇಲೆ ನಿಮ್ದು ರಿಜಿಸ್ಟ್ರೇಷನ್ ಫೀಸ್ ಎಲ್ಲವನ್ನ ಹೈಕ್ ಮಾಡಿದ್ದಾರೆ. ಆದ್ರಿಂದ ಅದು ಒಂದು ಬ್ಯಾಲೆನ್ಸಿಂಗ್ ಆಗ್ತಾ ಇಲ್ಲ. ಈಗ ರಿಯಲ್ ಎಸ್ಟೇಟ್ಗೆ, ಅವ್ರ ವ್ಯಾಪಾರಕ್ಕೆ ಅವರಿಗೆ ಸರಿಯಾದ ಒಂದು ಲಾಭ ಆಗ್ತಾ ಇಲ್ಲ. ಇವತ್ತು ಖರ್ಚು ಹೆಚ್ಚಾಗ್ತಾ ಉಂಟು, ಎಕ್ಸ್ಪೆನ್ಸಸ್ ಹೆಚ್ಚಾಗ್ತಾ ಉಂಟು, ಲಾಭ ಇಲ್ಲ. ಅದಕ್ಕೆಲ್ಲ ಕಟ್ಟಡದ ಇದೆಲ್ಲ ನಿಂತು ಹೋಗಿದೆ. ಕಾರ್ಮಿಕರಿಗೆ ಕೆಲಸ ಇಲ್ಲ, ರೈತರಿಗೆ ಸರಿಯಾದ ಒಂದು ಇದು ಸಿಗ್ತಾ ಇಲ್ಲ. ಇವಾಗ ನೋಡಿದಿರಲ್ಲ ನೀವು, ಇವಾಗ ಮೊನ್ನೆ ಮೊದಲದಲ್ಲಿ ಏನಾಯ್ತು, ಹಲವು ಟ್ರಾಕ್ಟರ್ ಗಾಡಿಗೆ ಎಲ್ಲ ಬೆಂಕಿ ಕೊಟ್ರು. ಯಾಕಾಯ್ತು ಪುನಃ? ಇದು ಇವರ ಆಡಳಿತದ ವೈಫಲ್ಯವಲ್ಲ ಇದು? 25ನೇ ವರ್ಷಕ್ಕೆ ತಲುಪಿರುವಾಗ ನಿಮ್ಮ ಪಾರ್ಟಿ ಅದ್ರ ಜೊತೆ ಮುಸ್ಲಿಮರು ಇಲ್ಲ, ಒಂದು ಕಪ್ಪು ಚುಕ್ಕೆಯಾಗಿ ಕಾಣಿಸ್ತಾ ಇದೆಯಾ? JDS ನಲ್ಲಿ ಭರವಸೆಯನ್ನ, ವಿಶ್ವಾಸವನ್ನ ಮುಸ್ಲಿಮರು ಕಳ್ಕೊಂಡಿದ್ದಾರೆ. ನೋಡಿ, ವಿಶ್ವಾಸ ಕಳ್ಕೊಂಡಿದ್ದಾರೆ ಹೇಳಿದ್ರೆ, ಈಗ ವಿರೋಧ ಪಕ್ಷದವರು ನಮ್ಮ ಮೇಲೆ ಒಂದು ಗೂಬೆ ಹೊರಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಮರು ಇದ್ದೇವೆ ನಾವು. ಯಾವ ಕಾರಣದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಬದಲಾಗತ್ತೆ ಈ ರಾಜಕೀಯದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗ್ಬಹುದು. ಮುಂದಿನ ಚುನಾವಣೆಯಲ್ಲಿ JDS ನ ಸ್ಥಾನ ಇಲ್ಲಿರುತ್ತೆ. 100% ಖಂಡಿತವಾಗಿ. ಇವಾಗ ನೀವು ಬಿಹಾರವನ್ನ ನೋಡ್ಲಿಲ್ವಾ? ಬಿಹಾರ ಯಾವ ರೀತಿಯ ಒಂದು ಪರಿವರ್ತನೆ ಆಗಿದೆ. ಇಲೆಕ್ಷನ್ ಇದಾಗುವ ಮುಂಚೆ ಯಾವ ರೀತಿಯ ಒಂದು ಇದು ಇತ್ತು,
ಆಮೇಲೆ ಏನಾಯ್ತು, ಹಾಗೇನೆ ಕಾಂಗ್ರೆಸ್ ಪಕ್ಷದ ಆಡಳಿತದ ವೈಫಲ್ಯ, ಭ್ರಷ್ಟಾಚಾರ ಇದು ಮುಂದೆ ಮುಂದೆ ಬಂದಾಗ ನಿಮ್ಗೆ ಎಲ್ಲ ಗೊತ್ತಾಗ್ಬೋದು. ಆಮೇಲೆ ಮುಂದೆ ಬರುವಂತಹ ಒಂದು ಸಮಯದಲ್ಲಿ ನಾವು ಖಂಡಿತವಾಗಿ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ HD ಕುಮಾರಸ್ವಾಮಿ ಅವರು 3ನೇ ಬಾರಿಗೆ ಆಗೇ ಆಗ್ತಾರೆ. ಇದು ನೀವು ಇವತ್ತು ಬರ್ತೆಕೊಳ್ಳಿ. ಇದು 18 ಸೀಟುಗಳನ್ನು ಗೆದ್ದಿರುವ ನಿಮ್ಮ ಪಾರ್ಟಿ, ಆ ಪಾರ್ಟಿ ಮುಖ್ಯಮಂತ್ರಿ ಸ್ಥಾನ ನಮಗೆ ಅಂತ ಹೇಳುವಾಗ ಯಾರಾದ್ರೂ ಒಪ್ಕೊಳ್ಳಿಕ್ಕೆ ಸಿದ್ಧ? ನೋಡಿ, ಆ ಸಮಯ, ಆ ವಾತಾವರಣ ಅದು ಬೇರೆ ಆಗಿತ್ತು. ಇವತ್ತು ಆ ವಾತಾವರಣ ಇಲ್ಲ. ಇವತ್ತು ನಮ್ಮಿಂದ ಒಂದು ಚಿಕ್ಕ ಪುಟ್ಟ ಮಾತಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಇರ್ಬೋದು, ಅದೆಲ್ಲ ಸಮಯ ಬಂದಾಗೆಲ್ಲ ಸರಿ ಹೋಗುತ್ತೆ. ಚುನಾವಣಾ ಆಯೋಗದ ಮೇಲೆ ಓಟ್ ಚೋರಿ ಆರೋಪ ಹೇಳಿ ಬರ್ತಾ ಇದೆ. ಏನಾದ್ರೂ ಚುನಾವಣೆಯಲ್ಲಿ ಆಟ ನಡೆದು ಬಿಹಾರದಂತ ಫಲಿತಾಂಶ ಕರ್ನಾಟಕದಲ್ಲಿ ಬರ್ಬೋದು ಅಂತ ಹೇಳುವವರು ಇದ್ದಾರೆ. ನಿಮ್ಮ ಹತ್ರ ಏನಾದ್ರೂ ಎವಿಡೆನ್ಸ್ ಇದೆಯಾ? ಈಗ ಹೇಳ್ತಾರೆ ಅವರಿಗೆ ಬಂದಿದೆ 90% ಹಾಗೆ ಹೀಗೆ. ಆಗ್ಲಿ, ಎವಿಡೆನ್ಸ್ ಬರ್ಲಿ, ಆಮೇಲೆ ಹೇಳ್ಬಹುದು ನೀವು ಇದು ತಪ್ಪು ಹೇಳಿ. ಈಗ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಅದು ರುಜು ಆಗ್ಬೇಕು. ಈಗ ನಾವು ಹೇಳಲಿಕ್ಕೆ ಆಗುದಿಲ್ಲ. ಪ್ರಸ್ತುತ ಶುದ್ಧವಾಗಿದೆ. ಹಾಗಿದ್ರೆ ಮುಂದಿನ ಚುನಾವಣೆಯಲ್ಲಿ JDS ಬಿಜೆಪಿಯೊಂದಿಗೆ ಸೇರಿ ಕರ್ನಾಟಕವನ್ನು ಶುದ್ಧ ಮಾಡ್ತಾರೆ. ನೋಡಿ, ಇವಾಗ ನಾವು ಬಿಜೆಪಿ ಒಟ್ಟಿಗೆ ಸೇರಿದ್ರೆ ಇಷ್ಟೇ, ನಾವು ನಮ್ಮ ತತ್ವ ಸಿದ್ಧಾಂತದಲ್ಲಿ ಇರ್ತೇವೆ ಒಂದು. ಆಮೇಲೆ ನಮ್ಗೆ ಇವತ್ತು ಈ ಕಾಂಗ್ರೆಸ್ ಪಕ್ಷದ ಒಂದು ಆಡಳಿತ, ಇವತ್ತು ಈ ರಾಜ್ಯದ ಜನರು ಉಂಟಲ್ಲ ಬೇಸತ್ತೋಗಿದ್ದಾರೆ. ಕೇವಲ ಇವತ್ತು ಖಜಾನೆಯಲ್ಲಿ ಹಣ ಇಲ್ಲ, ಅವ್ರದೇ MLA ಹೇಳ್ತಾ ಇದ್ದಾರೆ ನಮ್ಗೆ ಅಭಿವೃದ್ಧಿಗೆ ಹಣ ಇಲ್ಲ, ಅವರವರಡಿಗೆ ಸರಿ ಇಲ್ಲ. ನವೆಂಬರ್ 20 ನಂತರ ಏನ ಮುಖ್ಯಮಂತ್ರಿ ಬದಲಾಗ್ತದೆ. ಈಗ ಮುಖ್ಯಮಂತ್ರಿ ಬದಲಾಗ್ತದ ಇಲ್ವಾ ಅದು ಬೇರೆ ಮಾತು. ನಮ್ಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ರು ಒಂದೇ, DK ಅವರು ಇದ್ರೆ ಸಹ ಒಂದೇ. ಆದ್ರೆ ಈ ಕರ್ನಾಟಕ ರಾಜ್ಯದ 7 ಕೋಟಿ ಜನರಿಗೆ ಮನೋರಂಜನೆ ಮಾತ್ರ ತಪ್ಪಿದಲ್ಲ. ಇಲ್ಲಿ ಮತ್ತೆ ನಾವೇ ಸರ್ಕಾರ ಕರ್ತೇವೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಖಂಡಿತ ಇವತ್ತು ಬಿಹಾರದ ಒಂದು ವಾತಾವರಣ ನೋಡಿದ್ರೆ ಕರ್ನಾಟಕದಲ್ಲಿ ಅಂಥದ್ದೇ ಒಂದು ಇದು ಬರ್ಬಹುದೇಳಿ ಒಂದು ಹುಮ್ಮಸ್ಸು JDS ಕಾರ್ಯಕರ್ತರಿಗೆ ಖಂಡಿತ ಉಂಟು. ಅದರಲ್ಲಿ 2 ಮಾತಿಲ್ಲ, ಇಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ನಿಮ್ಮ ಮಾತಿನಲ್ಲಿ SIR ಕರ್ನಾಟಕದಲ್ಲಿ ಬಂದು ಇಲ್ಲಿ ಕೆಲವಷ್ಟು ಓಟುಗಳನ್ನು ವಾಟರ್ ಲಿಸ್ಟ್ ನಿಂದ ಹೊರಗೆ ಹಾಕಿ ಗೆಲ್ಲಿಸ್ತದ? ನೋಡಿ, ಈಗ SIR ಮಾಡಿದ್ದಾರೆ ಸರಿಯಾ ತಪ್ಪ? ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಾ? ಇದ್ರೆ ಎವಿಡೆನ್ಸ್ ಕೊಡಿ. ಈಗ ತನಿಖೆ ಮಾಡುವವರು ನೀವೇ, ತೀರ್ಮಾನಿಸುವವರು ನೀವೇ. ಪುರಾವೆ ಕೊಟ್ಟರೂ ಕೂಡ ಅದರ ಫಲಿತಾಂಶವನ್ನು ಯಾವ ರೀತಿಯಲ್ಲಿ ನಿರೀಕ್ಷಿಸಬಹುದು? ನೋಡಿ, ಇವಾಗ ಈ ಮಾತಿಗೆ ನಾನು ಏನ್ ಹೇಳ್ಬೇಕು ಹೇಳಿ ನನಗೆ ತೋಚುವುದಿಲ್ಲ. ನಿಮ್ಮಲ್ಲಿ ಎವಿಡೆನ್ಸ್ ಬೇಕು. ಈಗ 25 ವರ್ಷದ ಸಂಭ್ರಮ ಆಚರಿಸ್ತೀರಿ, ಎಲ್ಲೆಲ್ಲ ಆಚರಿಸ್ತೀರಿ? ಇಲ್ಲ, ಇವಾಗ ನಮ್ದು ಇದೇ ನವೆಂಬರ್ 22 ತಾರೀಕಿಗೆ 25ನೇ ವರ್ಷದ ಸಂಭ್ರಮಾಚರಣೆ ನಾವು ಬೆಂಗಳೂರು JP ಭವನದಲ್ಲಿ ನಾಡದು ಅದೇ 22 ತಾರೀಕಿಗೆ 25ನೇ ವರ್ಷದ ಸಂಭ್ರಮಾಚರಣೆಯನ್ನ ನಾವು ಮಾಡಲಿದ್ದೇವೆ. 100% ಆಗಿ ನಾವು ಖಂಡಿತ ನೆಕ್ಸ್ಟ್ ಅಧಿಕಾರ ಮಾಡುದಂತೂ ಖಂಡಿತ. ಆಮೇಲೆ 3ನೇ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ HD ಕುಮಾರಸ್ವಾಮಿ ಅವರು, ಅದು ಸಹ ಖಂಡಿತ. ವೀಕ್ಷಕರೇ, ಈವರೆಗೆ ನಮ್ಮ ಜೊತೆ ಮಾತಾಡಿದವರು ಶಾಜ್ ಜಮೀರ್ ಅವರು. JDSನ ಮುಸ್ಲಿಂ ಮುಖಗಳಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ತಿದ್ದಾರೆ ಇತ್ತೀಚೆಗಿನಿಂದ. ಅವರ ಅಭಿಪ್ರಾಯದ ಪ್ರಕಾರ ಬಿಹಾರದ ಫಲಿತಾಂಶವನ್ನು ಕರ್ನಾಟಕದಲ್ಲೂ ನಾವು ಹೊರತೆಗೆಯುತ್ತೇವೆ ಅಂತ ವಿಶ್ವಾಸ ಪ್ರಕಟಿಸಿದ್ದಾರೆ. ಯಾವ ರೀತಿಯಲ್ಲಿ ಇಲ್ಲಿ ಬಿಜೆಪಿ ಮತ್ತು JDS ಸೇರಿ ಗೆದ್ದು ಬರ್ತವೆ ಎನ್ನುವುದು ಕಾಲಕ್ಕೆ ಬಿಟ್ಟ ವಿಷಯ. ಶಾಜ್ ಜಮೀರ್ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇವೆ. ಇವತ್ತು ಈ ಒಂದು ಸುವರ್ಣ ಅವಕಾಶವನ್ನ ಕೊಟ್ಟಂತ ನಿಮಗೂ ಹಾಗೂ ನಿಮ್ಮ ವಾರ್ತಾ ಸಂಚಿಕೆಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ವೀಕ್ಷಕರೇ, ಮತ್ತೊಮ್ಮೆ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಅರ್ಪಣ್, ಜೈ ಹಿಂದ್.